ನಮಸ್ಕಾರ. ಈ ಅವಧಿಯಲ್ಲಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಅಧ್ಯಯನ ಮಾಡೋಣ. ಕಾದಂಬರಿಯನ್ನು ಪ್ರವೇಶಿಸುವ ಮುಂಚೆ ಕಾದಂಬರಿಯನ್ನು ರಚಿಸಿದಂತಹ ಕಾದಂಬರಿಕಾರರಾದ ಕುವೆಂಪು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಬಹುಶಃ 5-6ನೇ ತರಗತಿಯಿಂದ ಈಚೆಗೆ ನೀವು ಹಲವು ಬಾರಿ ಕುವೆಂಪು ಅವರ ಪರಿಚಯವನ್ನು ಮಾಡಿಕೊಂಡೇ ಇರ್ತೀರ. ಕುವೆಂಪು ಅವರನ್ನು ಹೊಸದಾಗಿ ಪರಿಚಯಿಸುವಂತಹ ಅಗತ್ಯವೇನೂ ಇಲ್ಲ. ಆದರೆ ಫಾರ್ಮಾಲಿಟಿಗೋಸ್ಕರ ನಾನೀಗ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೇನೆ ಅಷ್ಟೆ. ವಿಶ್ವಮಾನವ ಸಂದೇಶವನ್ನು ಸಾರಿದಂತಹ ಮಂತ್ರಮಾಂಗಲ್ಯದಂತಹ ಸರಳ ವಿವಾಹ ಪದ್ಧತಿಯನ್ನು ನಮಗೆ ಕೊಟ್ಟಂತಹ, ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದು ಕನ್ನಡ ಸಾಹಿತ್ಯವನ್ನು ಔನ್ನತ್ಯಕ್ಕೇರಿಸಿದಂತಹ ಮಹಾನ್ ಕವಿಚೇತನ ಕುವೆಂಪು. ಇವರು ಡಿಸೆಂಬರ್ 29, 1904 ತಮ್ಮ ತಾಯಿಯ ತವರು ಮನೆಯಾದಂತಹ ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕುಡಿಗೆಯಲ್ಲಿ ಜನಿಸ್ತಾರೆ. ಅವರ ತಂದೆಯ ಹೆಸರು ವೆಂಕಟಪ್ಪ, ತಾಯಿ ಸೀತಮ್ಮ. ತಮ್ಮ ಬಾಲ್ಯವನ್ನು ತಂದೆಯ ಊರಾದಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕಳೀತಾರೆ. ನಾವು ಸಾಧಾರಣವಾಗಿ ಹೇಳಬೇಕಾದ್ರೆ ಕುಪ್ಪಳ್ಳಿ ಎನ್ನುವಂಥ ಮಾತನ್ನು ಬಳಸ್ತೇವೆ, ಆದರೆ ಅದು ಕುಪ್ಪಳ್ಳಿ ಅಲ್ಲ, ಕುಪ್ಪಳ್ಳಿ. ಕುಪ್ಪಳ್ಳಿಯಲ್ಲಿಯೇ ಮನೆಯಲ್ಲಿಯೇ ಕೂಲಿ ಮಟ್ಟದಲ್ಲಿ ಅವರ ಪ್ರಾಥಮಿಕ ಶಿಕ್ಷಣ ಆರಂಭಗೊಳ್ಳುತ್ತೆ. ಮುಂದೆ ಹೈಸ್ಕೂಲ್ ಶಿಕ್ಷಣಕ್ಕೋಸ್ಕರ ಮೈಸೂರಿನ ವೆಸ್ಲಿಯನ್ ಮಿಷನ್ ಶಾಲೆಗೆ ಬರ್ತಾರೆ. ಮುಂದಿನ ಅವರ ಶಿಕ್ಷಣ ಮೈಸೂರಿನಲ್ಲಿ ಮುಂದುವರಿಯುತ್ತೆ. ಮೈಸೂರಿನ ಮಹಾರಾಜ ಕಾಲೇಜಿನಿಂದ BA ಮತ್ತು ಕನ್ನಡ MA ಪದವಿಯನ್ನು ಅವರು ಪಡೀತಾರೆ. ಅವರು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗಲೇ ಇಂಗ್ಲಿಷ್ ಭಾಷೆಯಲ್ಲಿ ಕವನಗಳನ್ನು ರಚಿಸಿರ್ತಾರೆ. ಅವರು ಹೈಸ್ಕೂಲ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಐರಿಷ್ ಕವಿಯಾದಂತಹ ಜೇಮ್ಸ್ ಕಜಿನ್ಸ್ ಎನ್ನುವವರು ಮೈಸೂರಿಗೆ ಭೇಟಿ ನೀಡಿರ್ತಾರೆ. ಕುವೆಂಪು ಅವರ ಕವನಗಳನ್ನು ಕಂಡು ಪ್ರಭಾವಿತರಾಗಿದ್ದಂತಹ ಅವರ ಶಿಕ್ಷಕರು, ನಿಮ್ಮ ಕವನಗಳನ್ನು ಜೇಮ್ಸ್ ಕಜಿನ್ಸ್ ಅವರಿಗೆ ತೋರಿಸಿ ಅವರ ಅಭಿಪ್ರಾಯವನ್ನು ಪಡೀರಿ, ಸಲಹೆಗಳನ್ನು ಪಡೀರಿ ಅಂತ ಹೇಳಿದಾಗ ಕುವೆಂಪು ಅದನ್ನು ತೆಗೆದುಕೊಂಡು ಹೋಗಿ ಜೇಮ್ಸ್ ಕಜಿನ್ಸ್ ಅವರಿಗೆ ತೋರಿಸ್ತಾರೆ. ಆಗ ಜೇಮ್ಸ್ ಕಜಿನ್ಸ್ ಅವರು, ಇಂಗ್ಲೀಷ್ನಲ್ಲಿ ಬರೆಯುವ ಬದಲು ನಿನ್ನ ಮಾತೃಭಾಷೆಯಲ್ಲಿ ಯಾಕೆ ಬರೀಬಾರ್ದು, ಅದರಲ್ಲಿ ನಿನ್ನ ಮುಂದಿನ ಭವಿಷ್ಯ ಇರಬಹುದು ಎನ್ನುವ ಮಾತನ್ನು ಹೇಳಿದಾಗ ಅವರಿಂದ ಪ್ರಭಾವಿತರಾಗಿ ಕುವೆಂಪು ಅವರು ಕನ್ನಡದಲ್ಲಿ ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಆರಂಭಿಸ್ತಾರೆ. ಹಾಗಾಗಿಯೇ ಕನ್ನಡದಲ್ಲಿ ಮೊದಲನೆಯ ಕತೆ ಅಮಲನ ಕತೆ ಅವರ ಮೊದಲ ಕನ್ನಡದ ಪ್ರಕಟಿತ ಕೃತಿಯಾಗತ್ತೆ. ಕುವೆಂಪು ಅವರನ್ನು ಕನ್ನಡಕ್ಕೆ ಕೊಟ್ಟಂತಹ ವ್ಯಕ್ತಿಗಳು ಇಬ್ಬರು. ಒಬ್ಬರು ಜೇಮ್ಸ್ ಕಜಿನ್ಸ್ ಅವರು, ಮತ್ತಿನ್ನೊಬ್ಬರು AR ಕೃಷ್ಣಶಾಸ್ತ್ರಿ ಅವರು. ಕುವೆಂಪು ಅವರು BA ಮುಗಿಸಿದ ನಂತರ MA ಪದವಿಯಲ್ಲಿ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಹ ಭರ್ತಿ ಮಾಡಿಕೊಂಡು ಕೊಡ್ಲಿಕ್ಕೆ ಹೋಗ್ತಿದ್ರಂತೆ. ಆಗ AR ಕೃಷ್ಣಶಾಸ್ತ್ರಿಯವರು, ತತ್ವಶಾಸ್ತ್ರಕ್ಕಿಂತ ಕನ್ನಡಕ್ಕೆ ನಿನ್ನ ಅಗತ್ಯ ಇದೆ, ನೀನು ಯಾಕೆ ಕನ್ನಡವನ್ನು ಓದಬಾರ್ದು ಎಂದು ಹೇಳ್ತಾರಂತೆ. ಅವರ ಮಾತಿನಿಂದ ಪ್ರಭಾವಿತರಾಗಿ ಕುವೆಂಪು ಅವರು ಮತ್ತಿನ್ನೊಂದು ಅರ್ಜಿ ತಗೊಂಡು ಕನ್ನಡ MAಗೆ ಅರ್ಜಿಯನ್ನು ಸಲ್ಲಿಸ್ತಾರಂತೆ. ಮುಂದೆ ಆದದ್ದೆಲ್ಲ ಇತಿಹಾಸ, ನಿಮ್ಮೆಲ್ಲರಿಗೂ ಸಹ ಗೊತ್ತೇ ಇದೆ ಕನ್ನಡ ಸಾಹಿತ್ಯದಲ್ಲಿ ಅವರ ಸಾಧನೆ ಏನು ಅಂತ. ಹಾಗಾಗಿ ಜೇಮ್ಸ್ ಕಜಿನ್ಸ್ ಮತ್ತು AR ಕೃಷ್ಣಶಾಸ್ತ್ರಿ ಅವರಿಬ್ಬರೂ ಸಹ ಕುವೆಂಪುವನ್ನು ಕನ್ನಡಕ್ಕೆ ಕೊಡುಗೆಯಾಗಿ ಕೊಟ್ಟರು ಅಂತ ಹೇಳಿದ್ರೆ ತಪ್ಪೇನೂ ಆಗಲಿಕ್ಕಿಲ್ಲ. ಕುವೆಂಪು ಅವರ ಆರಂಭ ಕಾಲದ ರಚನೆಗಳಲ್ಲಿ ಇದ್ದಂತಹ ಕಾವ್ಯನಾಮ ಕಿಶೋರ ಚಂದ್ರವಾಣಿ ಎನ್ನುವಂಥದ್ದು. ಮುಂದೆ ಅವರು ತಮ್ಮ ಊರಿನ ಹೆಸರು, ತಂದೆಯ ಹೆಸರು ಮತ್ತು ತಮ್ಮ ಹೆಸರಿನ ಮೊದಲ ಅಕ್ಷರಗಳನ್ನು ಸೇರಿಸಿ ಕುವೆಂಪು ಎನ್ನುವಂತಹ ಕಾವ್ಯನಾಮವನ್ನು ಬಳಸಲಿಕ್ಕೆ ಶುರು ಮಾಡ್ತಾರೆ. ಕುವೆಂಪು ಎನ್ನುವಂತಹ ಕಾವ್ಯನಾಮದಿಂದನೇ ಮುಂದೆ ಪ್ರಸಿದ್ಧರಾಗ್ತಾರೆ. ಕುವೆಂಪು ಎಂದರೆ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ, ಆ 3 ಹೆಸರುಗಳ ಮೊದಲ ಅಕ್ಷರಗಳೇ ಅವರ ಕಾವ್ಯನಾಮವಾಯಿತು. ಇನ್ನು ಅವರ ಕೌಟುಂಬಿಕ ಜೀವನವನ್ನು ನೋಡೋದಾದರೆ ಅವರ ಪತ್ನಿಯ ಹೆಸರು ಹೇಮಾವತಿ. ವಿಶೇಷ ಅಂದರೆ ಹೇಮಾವತಿಯವರಿಗೆ ಕುವೆಂಪು ಅವರೇನೆ ನಾಮಕರಣ ಮಾಡಿರ್ತಾರೆ. ಅದೇ ಪುಟ್ಟ ಮಗು ಮುಂದೆ ಬೆಳೆದು ದೊಡ್ಡವಳಾಗಿ ಕುವೆಂಪು ಅವರ ಮಡದಿ ಆಗ್ತಾರೆ, ಮನೆ ಮನಸ್ಸನ್ನು ತುಂಬುತ್ತಾರೆ. ಅವರಿಗೆ 4 ಮಕ್ಕಳು: ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ಇಂದುಕಲಾ ಮತ್ತು ತಾರಿಣಿ. ಪೂರ್ಣಚಂದ್ರ ತೇಜಸ್ವಿಯವರು ಎಲ್ಲರಿಗೂ ಪರಿಚಿತವಾಗಿರುವಂಥವರೇ. ಕನ್ನಡದ ಅಗ್ರಮಾನ್ಯ ಸಾಹಿತಿಗಳಲ್ಲಿ ಒಬ್ಬರಾಗಿರುವಂಥವರು.
ಇನ್ನೊಂದು ವಿಶೇಷ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂತಹ ತಂದೆ ಮಕ್ಕಳ ಜೋಡಿಯಲ್ಲಿ ಕುವೆಂಪು ಮತ್ತು ಪೂರ್ಣಚಂದ್ರ ತೇಜಸ್ವಿಯವರ ಹೆಸರು ಸಹ ಇದೆ. ಕೋಕಿಲೋದಯ ಚೈತ್ರ ಅವರು ಆಸ್ಟ್ರೇಲಿಯಾದಲ್ಲಿ ಇಂಜಿನಿಯರ್ ಆಗಿ ನೆಲೆಸಿದ್ದಾರೆ. ಇಂದುಕಲಾ ಮತ್ತು ತಾರಿಣಿ ಅವರಿಬ್ಬರೂ ಸಹ ಹೆಣ್ಣು ಮಕ್ಕಳು, ವಿವಾಹಿತರಾಗಿ ಪತಿಯ ಜೊತೆಗೆ ನೆಲೆಸಿದ್ದಾರೆ. ಇನ್ನು ಅವರ ವೃತ್ತಿ ಜೀವನವನ್ನು ಗಮನಿಸೋದಾದರೆ, ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಯಾವ ಕಾಲೇಜಿನಲ್ಲಿ ಅವರು ಅಧ್ಯಯನ ಮಾಡಿದ್ರೋ ಅದೇ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಮುಂದೆ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಯೂ ಆಗ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯವನ್ನು ಕಟ್ಟಿ ಬೆಳೆಸ್ತಾರೆ. ಸಂಶೋಧನೆ ಮತ್ತು ಪ್ರಸಾರಾಂಗಕ್ಕೆ ಆದ್ಯತೆಯನ್ನು ಕೊಟ್ಟು ಅವುಗಳನ್ನೂ ಸಹ ಬೆಳೆಸ್ತಾ ಹೋಗ್ತಾರೆ ಕುವೆಂಪು ಅವರು. ಇನ್ನು ಅವರ ಸಾಹಿತ್ಯ ಸೃಷ್ಟಿಯನ್ನು ಗಮನಿಸೋದಾದರೆ, ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಸಹ ಅವರು ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಾರೆ. ಅದು ಕವನ ಸಂಕಲನಗಳಾಗಿರಬಹುದು, ವಿಮರ್ಶೆ ಆಗಿರಬಹುದು, ಆತ್ಮಕಥೆ ಆಗಿರಬಹುದು, ಜೀವನ ಚರಿತ್ರೆಯನ್ನು ರಚಿಸೋದಾಗಿರಬಹುದು, ವೈಚಾರಿಕ ಸಾಹಿತ್ಯ ಆಗಿರಬಹುದು, ಶಿಶು ಸಾಹಿತ್ಯ ಆಗಿರಬಹುದು, ಕಾದಂಬರಿ, ಮಹಾಕಾವ್ಯ, ನಾಟಕ, ಭಾವಗೀತೆಗಳು, ಹೀಗೆ ಹಲವು ಪ್ರಕಾರಗಳಲ್ಲಿ ಅವರು ಕೈಯಾಡಿಸಿದ್ದಾರೆ. ಅವುಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಕವನ ಸಂಕಲನಗಳು ಪಾಂಚಜನ್ಯ, ನವಿಲು, ಕಲಾಸುಂದರಿ, ಅಗ್ನಿಹಂಸ, ಕಿಂಕಿಣಿ, ಅನಿಕೇತನ, ಕೊಳಲು, ಕೃತಿಕೆ, ಪಕ್ಷಿಕಾಶಿ, ಪ್ರೇಮ ಕಾಶ್ಮೀರ, ಷೋಡಶಿ, ಇನ್ನು ಮೊದಲಾದವುಗಳು. 2 ಕಥಾ ಸಂಕಲನಗಳಿದ್ದಾವೆ. ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು. ಕಾದಂಬರಿಗಳ ಲೋಕದಲ್ಲಿ ಹೆಗ್ಗುರುತುಗಳಾಗಿರುವಂಥ 2 ಕಾದಂಬರಿಗಳು ಕುವೆಂಪು ಅವರದ್ದು. ಮೊದಲನೇದು ಕಾನೂರು ಹೆಗ್ಗಿಡಿತಿ, ಮತ್ತಿನ್ನೊಂದು ಮಲೆಗಳಲ್ಲಿ ಮದುಮಗಳು. ಎರಡೂ ಸಹ ಕಾದಂಬರಿ ಲೋಕದ ಶಿಖರಪ್ರಾಯವಾಗಿರುವಂತಹ ಮಹಾನ್ ಕೃತಿಗಳು. ಆಧುನಿಕ ಕಾಲದಲ್ಲಿ ಮಹಾಕಾವ್ಯಗಳು ಹುಟ್ಟೇ ಇಲ್ಲ, ಮತ್ತಿನ್ನೊಮ್ಮೆ ಹುಟ್ಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಚರ್ಚೆಗಳು ನಡೀತಿದ್ದಂತಹ ಸಂದರ್ಭದಲ್ಲಿ ಮಹಾಕಾವ್ಯಗಳ ಹುಟ್ಟು ಖಂಡಿತ ಸಾಧ್ಯವಿದೆ ಎಂದು ತೋರಿಸಿದಂತಹ ಒಂದು ಮಹಾನ್ ಕೃತಿ ಶ್ರೀರಾಮಾಯಣ ದರ್ಶನಂ. ನೆನಪಿನ ದೋಣಿಯಲ್ಲಿ ಎನ್ನುವಂಥದ್ದು ಕುವೆಂಪು ಅವರ ಆತ್ಮಕಥನ. ನಾಟಕಗಳಿಗಾಗಿ ಕುವೆಂಪು ಅವರು ಪ್ರಸಿದ್ಧರಾಗಿದ್ದಂಥವರು. ಕೇವಲ 6 ವರ್ಷಗಳ ಅವಧಿಯಲ್ಲಿ 13 ನಾಟಕಗಳನ್ನು ಅವರು ಬರೀತಾರೆ. ಯಮನ ಸೋಲು, ಬಿರುಗಾಳಿ, ಮಹಾರಾತ್ರಿ, ಸ್ಮಶಾನ ಕುರುಕ್ಷೇತ್ರ, ಬಲಿದಾನ, ಚಂದ್ರಹಾಸ, ಜಲಗಾರ, ರಕ್ತಾಕ್ಷಿ, ಶೂದ್ರ ತಪಸ್ವಿ, ಬೆರಳ್ಗೆ ಕೊರಳ್, ಇನ್ನು ಮೊದಲಾದ ನಾಟಕಗಳನ್ನು ಅವರು ರಚಿಸಿದ್ದಾರೆ. ವಿಮರ್ಶಾ ಕ್ಷೇತ್ರದಲ್ಲೂ ಸಹ ಕುವೆಂಪು ಅವರದು ಬಹಳ ದೊಡ್ಡ ಹೆಸರು. ಅವರ ವಿಮರ್ಶಾ ಕೃತಿಗಳು ಎಂದರೆ ತಪೋನಂದನ ಇತ್ಯಾದಿ, ವಿಭೂತಿ ಪೂಜೆ, ಕಾವ್ಯವಿಹಾರ, ದ್ರೌಪದಿಯ ಶ್ರೀಮುಡಿ, ರಸೋವೈಸಹ ಇವು ಪ್ರಮುಖ ವಿಮರ್ಶಾ ಕೃತಿಗಳು. ಮಕ್ಕಳ ಸಾಹಿತ್ಯವನ್ನು ಸಹ ಕುವೆಂಪು ಅವರು ರಚಿಸಿದ್ದಾರೆ. ಕೆಲವು ಪ್ರಮುಖ ಕೃತಿಗಳು ಅಂದರೆ ನನ್ನ ಮನೆ, ಮೇಘಪುರ, ಮರಿವಿಜ್ಞಾನಿ, ನರಿಗಳಿಗೇಕೆ ಕೋಡಿಲ್ಲ, ಅಮಲನ ಕತೆ, ಕಿಂದರ ಜೋಗಿ, ಹಾಳೂರು, ಮೋಡಣ್ಣನ ತಮ್ಮ ಇವು ಕೆಲವು ಹೆಸರುಗಳು. ಇದಲ್ಲದೆ ವಿಚಾರ ಕ್ರಾಂತಿಗೆ ಆಹ್ವಾನ, ಷಷ್ಠಿ ನಮನ, ನಿರಂಕುಶಮತಿಗಳಾಗಿ ಮೊದಲಾದಂತಹ ಹಲವು ಭಾಷಣ ಮತ್ತು ಲೇಖನಗಳ ಸಂಗ್ರಹ ಸಹ ಅವರ ಹೆಸರಿನಲ್ಲಿದೆ. ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯನ್ನು ಸಹ ಅವರು ರಚಿಸಿದ್ದಾರೆ. ಕೀರ್ತಿ ಶನಿ ತೊಲಗಾಚೆ ದೂರ ಎಂದು ಕುವೆಂಪು ಅವರು ಕೀರ್ತಿಯನ್ನು ಬಡಿದಟ್ಟಲಿಕ್ಕೆ ಪ್ರಯತ್ನ ಮಾಡಿದರೂ ಸಹ ಅವರ ಸಾಹಿತ್ಯಕ ಸಾಧನೆಗಳನ್ನು ಗುರುತಿಸಿ ಗೌರವಿಸಿ ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಅವರಿಗೆ ನೀಡಲಾಗಿದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡಕ್ಕೆ ಪ್ರಥಮ ಜ್ಞಾನಪೀಠವನ್ನು ತಂದುಕೊಟ್ಟವರು ಕುವೆಂಪು ಅವರು. ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಅವರಿಗೆ ಆ ಪ್ರಶಸ್ತಿ ಲಭಿಸಿತ್ತು. ಮೊದಲನೆಯ ಪಂಪ ಪ್ರಶಸ್ತಿ ಮತ್ತು ಮೊದಲನೆಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಸಹ ಅವರು ಪಡೆದುಕೊಂಡಿದ್ದಾರೆ. ಅದೂ ಸಹ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಪಡೆದುಕೊಂಡಿದ್ದು.
ಒಟ್ಟಾರೆಯಾಗಿ ಜ್ಞಾನಪೀಠ, ಪಂಪ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯಂತಹ ಅತ್ಯುನ್ನತ ಪ್ರಶಸ್ತಿಗಳು ಶ್ರೀ ರಾಮಾಯಣ ದರ್ಶನಂನಂತಹ ಒಂದೇ ಮಹಾಕಾವ್ಯಕ್ಕೆ ಲಭಿಸಿದೆ. ಭಾರತ ಸರ್ಕಾರ ಕೊಡಮಾಡುವಂತಹ ಪದ್ಮಭೂಷಣ, ಪದ್ಮ ವಿಭೂಷಣ ಪ್ರಶಸ್ತಿಗಳಿಗೂ ಸಹ ಅವರು ಭಾಜನರಾಗಿದ್ದಾರೆ. ಕರ್ನಾಟಕ ಸರ್ಕಾರ ನೀಡುವಂತಹ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊದಲಿಗೆ ಪಡೆದವರು ಕುವೆಂಪು ಅವರು. ಕರ್ನಾಟಕ ಸರ್ಕಾರ ಕೊಡಮಾಡುವಂತಹ ರಾಷ್ಟ್ರಕವಿ ಪುರಸ್ಕಾರಕ್ಕೆ ಅವರು ಭಾಜನರಾಗಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡದಲ್ಲಿ 3 ರಾಷ್ಟ್ರಕವಿಗಳಿದ್ದಾರೆ. ಅಂದಿನ ಮದ್ರಾಸ್ ಸರ್ಕಾರ ಗೋವಿಂದ ಪೈಗಳನ್ನು ರಾಷ್ಟ್ರಕವಿ ಎಂದು ಹೇಳಿ ಗುರುತಿಸಿತ್ತು. ಕರ್ನಾಟಕ ಸರ್ಕಾರ ಕುವೆಂಪು ಮತ್ತು ಕುವೆಂಪು ಅವರ ಶಿಷ್ಯರೇ ಆಗಿದ್ದಂತಹ GS ಶಿವರುದ್ರಪ್ಪ ಅವರನ್ನು ರಾಷ್ಟ್ರಕವಿ ಪುರಸ್ಕಾರದೊಂದಿಗೆ ಗೌರವಿಸಿದೆ. ಇದಲ್ಲದೆ ಹಲವು ವಿಶ್ವವಿದ್ಯಾನಿಲಯಗಳ ಗೌರವ ಡಾಕ್ಟರೇಟ್ಗೆ ಅವರು ಪಾತ್ರರಾಗಿದ್ದಾರೆ. ವಿವಿಧ ವಿಶ್ವವಿದ್ಯಾನಿಲಯಗಳು ಗೌರವಪೂರ್ವಕವಾಗಿ ಕೊಡಮಾಡುವಂತಹ ಡಾಕ್ಟರ್ ಇನ್ ಲಿಟ್ರೇಚರ್ ಅಥವಾ D.Litt ಪದವಿಗೂ ಸಹ ಅವರು ಭಾಜನರಾಗಿದ್ದಾರೆ. ಇದೆಲ್ಲಕ್ಕೂ ಕಳಶವಿಟ್ಟ ಹಾಗೆ 1957ರಲ್ಲಿ ಧಾರವಾಡದಲ್ಲಿ ನಡೆದಂತಹ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕುವೆಂಪು ಅವರು ವಹಿಸಿಕೊಂಡಿದ್ದರು. ಕುವೆಂಪು ಅವರ ವಿಶ್ವಮಾನವ ತತ್ವವನ್ನು ಗೌರವಿಸುತ್ತಾ ಕರ್ನಾಟಕ ಸರ್ಕಾರ 2015ರಲ್ಲಿ ಕುವೆಂಪು ಅವರ ಜನ್ಮದಿನವನ್ನು ವಿಶ್ವಮಾನವ ದಿನವನ್ನಾಗಿ ಆಚರಿಸುವಂತಹ ನಿರ್ಣಯವನ್ನು ಕೈಗೊಳ್ಳುತ್ತೆ. ಅಂದಿನಿಂದ ಕುವೆಂಪು ಅವರ ಜನ್ಮದಿನವಾದಂತಹ ಡಿಸೆಂಬರ್ 29ನ್ನು ವಿಶ್ವಮಾನವ ದಿನವನ್ನಾಗಿ ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ಇದಲ್ಲದೆ ಗೂಗಲ್ ಇಂಡಿಯಾ ಸಹ ಕುವೆಂಪು ಅವರನ್ನು ಗೌರವಿಸುತ್ತಾ ಅವರ 113ನೇ ಜನ್ಮದಿನದಂದು ಅವರ ಡೂಡಲನ್ನು ಪ್ರದರ್ಶನ ಮಾಡಿತ್ತು. ಕೆಳಭಾಗದಲ್ಲಿರುವಂತಹ ಚಿತ್ರದಲ್ಲಿ ನೀವು ಆ ಕುವೆಂಪು ಅವರ ಡೂಡಲನ್ನು ನೋಡ್ತಾ ಇದ್ದೀರಿ. ಮಲೆಗಳಲ್ಲಿ ಮದುಮಗಳು ಕುವೆಂಪು ಅವರ ಒಂದು ಮಹಾನ್ ಕೃತಿ. ಆ ಮಹಾನ್ ಕೃತಿಯಲ್ಲಿ ಇರುವಂತಹ ಆಶಯಗಳನ್ನು ಗಮನಿಸೋಣ. ಪ್ರಕೃತಿಯಲ್ಲಿರುವಂತಹ ಸಮಸ್ತ ವಸ್ತುವು ಸಹ ಒಂದನ್ನೊಂದು ಅವಲಂಬಿಸಿದೆ. ಇದಕ್ಕೆ ಮಾನವ ಅತೀತನಲ್ಲ. ಮಾನವನೂ ಸಹ ಪ್ರಕೃತಿಯಲ್ಲಿ ಇರುವಂತಹ ಒಂದು ಜೀವಿಯೇ ಹೊರತಾಗಿ ಮತ್ತೇನೂ ಅಲ್ಲ. ಪ್ರಕೃತಿಯಲ್ಲಿರುವಂತಹ ಎಲ್ಲ ಜೀವಿಗಳು ಹೇಗೆ ಒಂದನ್ನೊಂದು ಅವಲಂಬಿಸುತ್ತಾ ಒಂದು ಮತ್ತೊಂದಕ್ಕೆ ಸಹಾಯವನ್ನು ಮಾಡ್ತಾ ಬದುಕ್ತಾ ಇದ್ದಾವೋ ಹಾಗೇ ಮನುಷ್ಯನೂ ಬದುಕಬೇಕಿತ್ತು. ಆದರೆ ತನ್ನ ಬುದ್ಧಿವಂತಿಕೆಯ ಕಾರಣದಿಂದಾಗಿ ಆತ ಪ್ರಕೃತಿಯಿಂದ ದೂರಾಗಿ ಬೇರಾಗಿ ನಿಲ್ತಾ ಇದ್ದಾನೆ ಅಷ್ಟೆ. ನೀವೆಲ್ಲ ಬಟರ್ಫ್ಲೈ ಎಫೆಕ್ಟ್ ಅನ್ನೋದ್ರ ಬಗ್ಗೆ ಕೇಳಿರ್ತೀರಿ ಅಲ್ವಾ? ಎಲ್ಲೋ ಒಂದು ಕಡೆ ಚಿಟ್ಟೆ ರೆಕ್ಕೆಯನ್ನು ಬಡಿದ್ರೆ ಮತ್ತೆಲ್ಲೋ ಒಂದು ಕಡೆ ಬಿರುಗಾಳಿ ಏಳುತ್ತಂತೆ ಎನ್ನುವ ಮಾತನ್ನು ಕೇಳಿರ್ತೀರ. ಇದು ಏನನ್ನು ಹೇಳುತ್ತೆ ಅಂದರೆ ಪ್ರಕೃತಿಯಲ್ಲಿರುವಂತಹ ಎಲ್ಲವೂ ಸಹ ಒಂದು ಮತ್ತೊಂದಕ್ಕೆ ಕನೆಕ್ಟ್ ಆಗಿದೆ, ಒಂದು ಮತ್ತೊಂದನ್ನು ಅವಲಂಬಿಸಿದೆ. ಆ ಅವಲಂಬನೆ ಇಲ್ಲದೆ ಬದುಕು ಸಾಧ್ಯವೇ ಇಲ್ಲ. ಇದನ್ನು ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಬಿಂಬಿಸುತ್ತೆ. ಕಾದಂಬರಿಯ ಆರಂಭದಲ್ಲೇ ಬರುವಂತಹ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಕಶ್ಚಿತವಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿಯಿಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ. ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ. ಈ ಸಾಲುಗಳನ್ನು ಕುವೆಂಪು ದರ್ಶನದ ಕೀಲಿಕೈ ಎಂದೇ ಕರೆಯಲಾಗತ್ತೆ. ಇದೇ ದರ್ಶನವನ್ನು ನಾವು ಮಲೆಗಳಲ್ಲಿ ಮದುಮಗಳು ಕಾದಂಬರಿಯುದ್ದಕ್ಕೂ ಕಾಣ್ತೇವೆ. ಈ ಪ್ರಪಂಚದಲ್ಲಿರುವಂತಹ ಸಮಸ್ತ ಚೈತನ್ಯವೂ ಸಹ ಎಲ್ಲರಿಗಾಗಿಯೇ ಇದೆ. ನಾವು ಮಾನವ ದೃಷ್ಟಿಕೋನದಲ್ಲಿ ಮನುಷ್ಯನಿಗೆ ಮಾತ್ರ ಸೀಮಿತವನ್ನಾಗಿ ಮಾಡಿಕೊಂಡಿದ್ದೇವೆ. ಅದರ ಬದಲಾಗಿ ಪ್ರಕೃತಿಯಲ್ಲಿರುವಂತಹ ಸರ್ವರು ಸಮಾನವಾಗಿ ಬದುಕಬೇಕು, ಬಾಳಬೇಕು ಎನ್ನುವುದನ್ನು ಕುವೆಂಪು ಅವರು ಈ ಕಾದಂಬರಿಯ ಮೂಲಕ ನಮಗೆ ಹೇಳ ಹೊರಟಿದ್ದಾರೆ. ಪಂಪನಿಂದ ಕುವೆಂಪುವರೆಗೆ ಎನ್ನುವ ಮಾತು ನುಡಿಗಟ್ಟೆ ಆಗಿ ಹೋಗಿದೆ. ಕುವೆಂಪು ಮತ್ತು ಪಂಪ ಇಬ್ಬರೂ ಸಹ ಕನ್ನಡ ಸಾಹಿತ್ಯದ ಸೀಮಾಪುರುಷರು. ಮನುಷ್ಯ ಜಾತಿ ತಾನೊಂದೇವಲಂ ಎನ್ನುವುದನ್ನು ಸಾರಿದಂತಹ ಪಂಪ ಪ್ರಪಂಚದಲ್ಲಿ ಹುಟ್ಟುವಂತಹ ಪ್ರತಿಯೊಂದು ಮಗುವೂ ಸಹ ವಿಶ್ವಮಾನವನೇ, ಆದರೆ ಬೆಳೀತಾ ಬೆಳೀತಾ ಅಲ್ಪಮಾನವನಾಗ್ತಾನೆ,
ಮತ್ತೆ ಅವನನ್ನು ವಿಶ್ವಮಾನವನ್ನಾಗಿಸುವಂಥದ್ದು ಶಿಕ್ಷಣದ ಗುರಿಯಾಗಬೇಕು ಎಂದು ಹೇಳುವಂತಹ ವಿಶ್ವಮಾನವ ತತ್ವವನ್ನು, ಅನಿಕೇತನ ತತ್ವವನ್ನು ಕೊಟ್ಟಂತಹ ಕುವೆಂಪು ಇಬ್ಬರೂ ಸಹ ಕನ್ನಡ ಸಾಹಿತ್ಯಕ್ಕೆ ಶ್ರೇಷ್ಠವಾದದ್ದನ್ನು ನೀಡಿದಂಥವರು. ಬೇಂದ್ರೆಯವರಿಂದ ಯುಗದ ಕವಿ, ಜಗದ ಕವಿ ಎಂದು ಕರೆಸಿಕೊಂಡಂತಹ ಕುವೆಂಪು ಅವರ ಒಂದು ಮಹಾನ್ ಕೃತಿಯಾದ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಧನ್ಯವಾದ.